ವಿವಿಧ ರೀತಿಯ ಕಾರಣಗಳಿಂದಾಗಿ ನಾವು ಕೆಲವೊಮ್ಮೆ ಕೆಲಸಗಳನ್ನ ಬದಲಾಯಿಸ್ತಾ ಇರ್ತೇವೆ. ಕಂಪನಿ ಬದಲಾಯಿಸುವ ಸಂದರ್ಭದಲ್ಲಿ ಪಿಎಫ್ ಖಾತೆಯ ವಿವರವೂ ಕೂಡ ಬದಲಾಗ್ತಾ ಹೋಗುತ್ತೆ. ಹೊಸ ಕಂಪನಿಯಲ್ಲಿ ಹೊಸ ಪಿಎಫ್ ಖಾತೆಯನ್ನ ರಚಿಸ್ತಾರೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಒಂದಕ್ಕಿಂತ ಹೆಚ್ಚು ಇಪಿಎಫ್ ಯೂನಿವರ್ಸಲ್ ಅಕೌಂಟ್ ನಂಬರ್ ಸೃಷ್ಟಿಯಾಗುವ ಸಾಧ್ಯತೆ ಇರುತ್ತೆ. ಆದರೆ ಯುಎಎನ್ ಸಂಖ್ಯೆಗಳನ್ನು ವಿಲೀನಗೊಳಿಸುವುದು ಎರಡು ಇಪಿಎಫ್ ಖಾತೆಗಳನ್ನು ಮರ್ಜ್ ಮಾಡಿದಷ್ಟು ಸುಲಭವಲ್ಲ. ನೀವು ಇಪಿಎಫ್ಒದ ನಿಗದಿತ ಇಮೇಲ್ಗೆ ವಿವರವನ್ನು ಕಳಿಸಬೇಕು. ಈಗ ಕೆಲಸ ಮಾಡ್ತಾ ಇರುವ ಸಂಸ್ಥೆಗೆ ಮಾಹಿತಿ ನೀಡಿ ಅವರ ಸಹಾಯದಿಂದ ಯುಎಎನ್ ವಿಲೀನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದು. ಇಪಿಎಫ್ ಖಾತೆದಾರರಿಗೆ ಇಪಿಎಫ್ಒದಿಂದ ನೀಡುವ ಯೂನಿವರ್ಸಲ್ ಅಕೌಂಟ್ ನಂಬರ್ ಅಥವಾ ಯುಎಎನ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಪ್ರತಿ ಇಪಿಎಫ್ ಖಾತೆದಾರರಿಗೆ ಯುಎಎನ್ ನೀಡಲಾಗುತ್ತೆ. ಒಂದೇ ಯುಎಎನ್ ನಂಬರ್ನ ಅಡಿಯಲ್ಲಿ ಒಂದಕ್ಕಿಂತ ಹೆಚ್ಚು ಇಪಿಎಫ್ ಖಾತೆಗಳನ್ನು ನಿರ್ವಹಿಸಬಹುದು. ಕೆಲಸ ಬದಲಿಸಿದಾಗ ಹೊಸ ಇಪಿಎಫ್ ಖಾತೆ ಸೃಷ್ಟಿಯಾಗುತ್ತೆ, ಆದರೆ ಒಂದೇ ಯುಎಎನ್ ನಂಬರ್ ಅನ್ನು ಉಳಿಸಬಹುದು. ಇದರಿಂದ ಇಪಿಎಫ್ ಖಾತೆಗಳ ನಿರ್ವಹಣೆ ಸುಲಭ ಆಗುತ್ತೆ. ಕೆಲವೊಮ್ಮೆ ಒಂದಕ್ಕಿಂತ ಹೆಚ್ಚು ಯುಎಎನ್ ನಂಬರ್ ಪಡೆಯುವ ಸಂಭವನೀಯತೆ ಇರುತ್ತೆ. ಕೆಲಸ ಬದಲಿಸಿದಾಗ ಉದ್ಯೋಗಿ ಹೊಸ ಸಂಸ್ಥೆಗೆ ಹಿಂದಿನ ಯುಎಎನ್ ನಂಬರ್ ಕೊಡದೇ ಹೋದ ಸಂದರ್ಭದಲ್ಲಿ ಹೊಸ ಯುಎಎನ್ ನಂಬರ್ ಹಾಗೂ ಹೊಸ ಇಪಿಎಫ್ ಖಾತೆಯನ್ನು ಸೃಷ್ಟಿಸಲಾಗುತ್ತೆ. ಈ ಮೂಲಕ ಎರಡೆರಡು ಯುಎಎನ್ ಅಸ್ತಿತ್ವದಲ್ಲಿ ಇರ್ತವೆ. ಒಂದೇ ಯುಎಎನ್ನ ಅಡಿಯಲ್ಲಿ ಎರಡು ಇಪಿಎಫ್ ಖಾತೆಗಳನ್ನು ವಿಲೀನ ಮಾಡಬಹುದು, ಆದರೆ ಎರಡು ಯುಎಎನ್ ಅನ್ನು ವಿಲೀನಗೊಳಿಸುವುದು ಅಷ್ಟು ಸುಲಭವಲ್ಲ. ಇದಕ್ಕೆ ಆನ್ಲೈನ್ನಲ್ಲಿ ನೇರವಾಗಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಬೇರೆಯದ್ದೇ ರೀತಿಯಾದ ಕ್ರಮ ಇದೆ. ಎರಡು ಯುಎಎನ್ ಸಂಖ್ಯೆಯನ್ನು ವಿಲೀನಗೊಳಿಸುವುದಕ್ಕೆ ನೀವು ಇಲ್ಲಿ ಹೇಳಿರುವ ಕ್ರಮವನ್ನು ಅನುಸರಿಸಬೇಕು. ನಿಮ್ಮ ಹೊಸ ಯುಎಎನ್ ಮತ್ತು ಹಳೆಯ ಯುಎಎನ್ ವಿವರವನ್ನು uanepf@epfindia.gov.in ವಿಳಾಸಕ್ಕೆ ಇಮೇಲ್ ಕಳಿಸಿ. ಬಳಿಕ ನೀವು ಕೆಲಸ ಮಾಡುವ ಈಗಿನ ಸಂಸ್ಥೆಗೆ ಈ ಎರಡು ಯುಎಎನ್ ಅಸ್ತಿತ್ವದಲ್ಲಿರುವ ಮಾಹಿತಿಯನ್ನು ನೀಡಿ ಅವರು ನಿಮಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಬಹುದು. ನೀವು ಕಳಿಸಿದ ಮಾಹಿತಿಯನ್ನು ಆಧರಿಸಿ ನಿಮ್ಮ ಹಿಂದಿನ ಯುಎಎನ್ ಸಂಖ್ಯೆಯನ್ನು ಇಪಿಎಫ್ಒ ಡಿಆಕ್ಟಿವೇಟ್ ಮಾಡಬಹುದು. ಹಾಗೊಂದು ವೇಳೆ ಡಿಆಕ್ಟಿವೇಟ್ ಆದ ಬಳಿಕ ಅದರಲ್ಲಿನ ಇಪಿಎಫ್ ಖಾತೆಯ ಹಣವನ್ನು ನಿಮ್ಮ ಈಗಿನ ಯುಎಎನ್ ಸಂಖ್ಯೆಯ ಇಪಿಎಫ್ ಖಾತೆಗೆ ಹಣ ವರ್ಗಾವಣೆ ಮಾಡಬಹುದು. ಅದಕ್ಕಾಗಿ ಫಾರ್ಮ್ ನಂಬರ್ 13 ಅನ್ನು ಪಡೆದು ಭರ್ತಿ ಮಾಡಬೇಕು. ಇಪಿಎಫ್ಒದ ವೆಬ್ಸೈಟ್ನಲ್ಲಿ ಈ ಫಾರ್ಮ್ ನಂಬರ್ 13 ಸಿಗುತ್ತೆ. ಇದರಲ್ಲಿ ನಿಮ್ಮ ಹಿಂದಿನ ಸಂಸ್ಥೆ ಮತ್ತು ಈಗ ಕೆಲಸ ಮಾಡುವ ಸಂಸ್ಥೆ ಎರಡರಿಂದಲೂ ಕೂಡ ಸಹಿ ಮತ್ತು ಸೀಲ್ ಇರಬೇಕು. ಇದಾದ ಬಳಿಕ ಈ ಫಾರ್ಮ್ ಅನ್ನು ಈಗಿನ ಸಂಸ್ಥೆಗೆ ಸಲ್ಲಿಸಬೇಕು. ಅವರು ಮುಂದಿನ ಪ್ರಾಸೆಸ್ ಅನ್ನು ನೋಡಿಕೊಳ್ತಾರೆ. ಯುಎಎನ್ ವಿಲೀನ ಪ್ರಕ್ರಿಯೆಗೆ ಅರ್ಜಿ ಸಲ್ಲಿಸುವ ಮುನ್ನ ಈ ಸಂಗತಿಯನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ನಿಮ್ಮ ಹಿಂದಿನ ಯುಎಎನ್ ಮತ್ತು ಈಗಿನ ಯುಎಎನ್ನಲ್ಲಿರುವ ಎಲ್ಲ ಕೆವೈಸಿ ವಿವರಗಳು ತಾಳೆಯಾಗ್ತಾ ಇರಬೇಕು. ಅಂದರೆ ಹೆಸರು, ವಿಳಾಸ, ಜನ್ಮ ದಿನಾಂಕ ಇತ್ಯಾದಿ ಮಾಹಿತಿಯಲ್ಲಿ ವ್ಯತ್ಯಾಸ ಇರಕೂಡದು. ಹಾಗೇನಾದರೂ ಇದ್ರೆ ಎರಡು ಯುಎಎನ್ ಅನ್ನು ವಿಲೀನಗೊಳಿಸುವ ನಿಮ್ಮ ಅರ್ಜಿ ತಿರಸ್ಕೃತಗೊಳ್ಳಬಹುದು. ಅಲ್ಲಿ ವ್ಯತ್ಯಾಸ ಕಾಣಿಸಿಕೊಳ್ಳದೆ ಇರುವುದಕ್ಕೆ ಅರ್ಜಿ ಸಲ್ಲಿಸುವ ಮುನ್ನ ಎಲ್ಲ ವಿವರಗಳನ್ನು ಪರಿಶೀಲಿಸಿಕೊಳ್ಳಿ.